1000 ರೂಪಾಯಿಯ ಸ್ಮರಣಾರ್ಥ ನಾಣ್ಯ. ಈ ನಾಣ್ಯದಲ್ಲಿ ಬೃಹದೀಶ್ವರ ದೇವಾಲಯವಿದೆ. ದೇವಾಲಯದ ಮುಂದೆ 1ನೇ ರಾಜರಾಜನ ಚಿತ್ರವಿದೆ. ಈ ದೇವಾಲಯವು ಶಿವನಿಗೆ ಅರ್ಪಿತವಾಗಿದ್ದು ಭಾರತದ ತಮಿಳುನಾಡಿನ ತಂಜಾವೂರಿನಲ್ಲಿದೆ. ಸಾಮಾನ್ಯ ಶಕ 1003ರಲ್ಲಿ ಚೋಳ ವಂಶದ 1ನೇ ರಾಜರಾಜನ ಕಾಲದಲ್ಲಿ ಈ ದೇವಾಲಯ ಕಟ್ಟುವ ಕೆಲಸವನ್ನು ಪ್ರಾರಂಭ ಮಾಡಲಾಯಿತು. ಸಾಮಾನ್ಯ ಶಕ 1010ರಲ್ಲಿ ಈ ದೇವಾಲಯವು ಪೂರ್ಣಗೊಂಡಿತು. 2010ಕ್ಕೆ 1000 ವರ್ಷಗಳನ್ನು ಪೂರೈಸಿದ ನೆನಪಿಗಾಗಿ ಈ ನಾಣ್ಯವನ್ನು ಟಂಕಿಸಿದ್ದಾರೆ. ತಮಿಳುನಾಡಿನ 3 ಪ್ರಾಚೀನ ಹಿಂದೂ ದೇವಾಲಯಗಳಲ್ಲಿ ಈ ದೇವಾಲಯವು ಸಹ ಒಂದಾಗಿದೆ. ಈ ದೇವಾಲಯವನ್ನು ರಾಜರಾಜೇಶ್ವರ ದೇವಾಲಯ, ದ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್, ದಕ್ಷಿಣ ಮೇರು ಎಂದು ಸಹ ಕರೆಯುತ್ತಾರೆ. ಈ ದೇವಾಲಯದ ಕುತೂಹಲಕಾರಿ ಸಂಗತಿ ಏನೆಂದರೆ ಈ ದೇವಾಲಯದ ಮೇಲಿರುವ ಕುಂಭಂ ಅಥವಾ ಶಿಖರ 80,000 ಕೆಜಿ ತೂಕವಿದೆ. ಈ 80,000 ಕೆಜಿ ತೂಕವಿರುವ ಶಿಖರವನ್ನು ದೇವಾಲಯದ ಮೇಲೆ ಹೇಗೆ ಇಟ್ಟರು ಎಂಬ ಕುತೂಹಲ ನಮ್ಮಲ್ಲಿ ಉಂಟಾಗುತ್ತದೆ. ಮಧ್ಯಾಹ್ನದ ಸಮಯದಲ್ಲಿ ದೇವಾಲಯದ ನೆರಳು ನೆಲದ ಮೇಲೆ ಬೀಳುವುದಿಲ್ಲ. ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದೆ. ದೇವಾಲಯಕ್ಕೆ ಯಾವುದೇ ಅಡಿಪಾಯವನ್ನು ಹಾಕಿಲ್ಲ ಮತ್ತು ದೇವಾಲಯವನ್ನು ಕಟ್ಟಲು ಗ್ರಾನೈಟ್ ಕಲ್ಲನ್ನು ಬಳಸಲಾಗಿದ್ದು ಇಂಟರ್ಲಾಕಿಂಗ್ ಸಿಸ್ಟಮ್ ಮೂಲಕ ದೇವಾಲಯವನ್ನು ಕಟ್ಟಲಾಗಿದೆ. ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನು 1987ರಲ್ಲಿ ವಿಶ್ವ ಪರಂಪರೆಯ ಆಸ್ತಿ ಎಂದು ಯುನೆಸ್ಕೋ ಘೋಷಿಸಿತು. ಈ ದೇವಾಲಯದ ಗೋಪುರ ಎಷ್ಟು ಅಡಿ ಎತ್ತರವಿದೆ ಎಂದು ಗೊತ್ತಿದ್ದವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.